ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಿಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ ನೆಲಮಂಗಲ, ದೊಡ್ಡಬಳ್ಳಾಪುರ, SH74 ಹತ್ತಿರ ನಿವೇಶನಗಳು ನಿಮಗೆ ಸಿಗ್ತಾ ಇದೆ. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. 20-30 ನಿವೇಶನಗಳನ್ನು ನೀವು ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಅದರಲ್ಲೂ ಸ್ಪಾಟ್ ಬುಕಿಂಗ್ ಮಾಡುವಂಥವ್ರಿಗೆ ನೋಂದಣಿ ವೆಚ್ಚ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. AB ಪ್ರಾಪರ್ಟೀಸ್. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಮತ್ತು ನೋನಿಸಿಪ್, ಪ್ರಪಂಚದ ಮೊಟ್ಟ ಮೊದಲ ರೆಡಿ ಟು ಡ್ರಿಂಕ್ ನೋನಿಸಿಪ್. ಅಜೀರ್ಣ, ಮಲಬದ್ಧತೆ, ಶೀತ, ಸುಸ್ತು, ನಿಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಕುಡಿಯಿರಿ ನೋನಿಸಿಪ್. ಶುಗರ್ ಫ್ರೀ, ನ್ಯಾಚುರಲ್ ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ ಆಗಿರುವಂಥದ್ದು. ಪ್ರತಿದಿನ ಬಳಸಿ ಆರೋಗ್ಯವಂತರಾಗಿರಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಭಾದ್ರಪದ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ರಾಜ್ಯದಾದ್ಯಂತ ವಿವಿಧೆಡೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಭೇಟಿ ನೀಡಿ ನೆರವೇರಿಸಿದಂತಹ ವಿಶೇಷ ಪೂಜಾ ಕಾರ್ಯಕ್ರಮಗಳ ದೃಶ್ಯಗಳನ್ನು. ಅದರಲ್ಲಿ ಮೊದಲನೇದಾಗಿ ನಾವೀಗ ನೋಡುವಂಥದ್ದು ಬೆಂಗಳೂರಿನ ಅಂಗಾಳ ಪರಮೇಶ್ವರಿ ಅಮ್ಮನವರ ದೇವಾಲಯಕ್ಕೆ ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಭೇಟಿ ನೀಡಿದರು. ಅಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜೆಯನ್ನು, ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ದೃಶ್ಯಗಳು ಹೇಗಿತ್ತು ನೋಡೋಣ. गुरुभ्यो नमः हरिः ओम जातवेदसे सुनवाम सोमरादीतो निदहाति वेदाः सनपर्षदुर्गाणि विश्वानावेव सिन्धुं दुरितात्यग्निः त्वामग्निवर्णान्तमसाज्वलन्तीं वैलोचनीं कर्मफले दृष्टां दुर्गां देवीगुं शरणमहं प्रपद्ये अम्बां भगवतीं श्रीं ललितां राजराजेश्वरीं श्रीं अंकाळ परमेश्वरी देवताभ्यो नमः. ನಗರದಲ್ಲಿ ಬೆಂಗಳೂರಿನ ನಗರವಾಸಿಯಾಗಿರ್ತಕ್ಕಂಥ, ನಗರದಲ್ಲಿ ಪ್ರಸಿದ್ಧಿ ಹೊಂದಿರತಕ್ಕಂಥ, ಬೆಂಗಳೂರಿನ ನಗರ ದೇವತೆ ಅಂತಲೇ ಹೆಸರಾಗಿರ್ತಕ್ಕಂಥ ಅತ್ತ ಅಣ್ಣಮ್ಮ. ಬೆಂಗಳೂರಿನಲ್ಲಿ ಅಣ್ಣಮ್ಮನ ಆಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಣ್ಣಮ್ಮನ ಆಸ್ಥಾನದಷ್ಟೇ ಸಾಕಷ್ಟು ಜನಸಾಗರ ಬಂದು ಸಾಕಷ್ಟು ದಿನಗಳಿಂದ ನಿತ್ಯ ಸೇವೆಯನ್ನು ತೆಗೆದುಕೊಂಡಿರ್ತಕ್ಕಂಥ ತಾಯಿ ಅಂಕಾಳ ಪರಮೇಶ್ವರಿ. ಅಂಕಾಳ ಪರಮೇಶ್ವರಿ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಶಕ್ತಿ ಸಾನ್ನಿಧ್ಯ ಇರ್ತಕ್ಕಂಥದ್ದು.
ಶಕ್ತಿಪೀಠಗಳಲ್ಲಿ ಒಂದು ಪೀಠವಂತಲೇ ಹೇಳಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಾವಿದ್ದೇವೆ. ಅಂಕಾಳ ಪರಮೇಶ್ವರಿಗೆ ಮಹಾಲಕ್ಷ್ಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿ ಇಲ್ಲಿನ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ನಿತ್ಯೋತ್ಸವವಾಗಿ ನಡೆಸ್ತಿರ್ತಕ್ಕಂಥದ್ದು. ಬರ್ತಕ್ಕಂಥ ಭಕ್ತರಿಗೆ ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ದೇವಿಯ ಉಪಾಸನೆ ಮಾಡತಕ್ಕಂಥದ್ದು ಇಲ್ಲಿನ ಪದ್ಧತಿ. ಇಲ್ಲಿಗೆ ಬರ್ತಕ್ಕಂಥವರು ಸಾಕಷ್ಟು ಕಷ್ಟಗಳನ್ನು ಹೊತ್ತು ಬರ್ತಾರೆ, ಸಾಕಷ್ಟು ಸಂಕಷ್ಟಗಳನ್ನು ಹೊತ್ತು ಬರ್ತಾರೆ. ಅವರ ಕಷ್ಟಗಳೇನೇ ಇದ್ದರೂ ಕಷ್ಟಕ್ಕೊಂದು ಪರಿಹಾರವಾಗಿ ತಾಯಿ ಕಲ್ಪವಲ್ಲಿಯಾಗಿ ಬರ್ತಕ್ಕಂಥ ಭಕ್ತರನ್ನು ಎಲ್ಲರನ್ನೂ ಹರಿಸ್ತಾ ಇದ್ದಾಳೆ. ಅಂತಹ ಸಾನ್ನಿಧ್ಯದಲ್ಲಿ ಅರ್ಚನೆಯ ಸಂಕಲ್ಪವನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಒಂದು ಸಂಕಲ್ಪವನ್ನು ಮಾಡ್ತಿದ್ದೀವಿ. ನನ್ನ ಆತ್ಮೀಯರಾದಂತಹ ಮಾಜಿ ಮುಜರಾಯಿ ಸಚಿವರಾದಂತಹ ಕೃಷ್ಣೇಶ್ ಶೆಟ್ಟರು ಈ ಭಾಗದಲ್ಲಿ ಒಂದಷ್ಟು ಸೇವೆಗಳನ್ನು ಸಲ್ಲಿಸ್ತಾ ತಾಯಿಯ ಸಾನ್ನಿಧ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಮಾಡ್ತಿದ್ದಾರೆ. ಸರ್ವರಿಗೂ ಅನುಕೂಲ ಆಗಬೇಕು, ತಾಯಿ ಮಹಾಲಕ್ಷ್ಮಿಯ ಕೃಪೆ ಆಗಬೇಕು, ಅಂಕಾಳ ಪರಮೇಶ್ವರಿಯ ಸೇವೆ ನಿತ್ಯೋತ್ಸವವಾಗಿ ನಡೀಬೇಕು, ದೇವಿಯ ಉಪಾಸನೆ ನಿರಂತರವಾಗಿರಬೇಕು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಅಮ್ಮನವರಿಗೆ ಒಂದು ಸಂಕಲ್ಪವನ್ನು ಮಾಡೋಣ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಇದು ಬ್ರಹ್ಮಕಮಲ ತಾಯಿ ಶಾರದೆಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಏನೇ ಆದರೂ ಬ್ರಹ್ಮಕಮಲ ಅಂದರೂ ಇದು ಕಮಲವೇ. ಈ ಕಮಲದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಾಸ ಅಂತ ಹೇಳ್ತಾರೆ. ಅಂತಹದ್ದು ಬ್ರಹ್ಮಕಮಲ ರಾತ್ರಿ ಹೊತ್ತು ಮಾತ್ರ ಹರಳುತ್ತೆ. ಈ ತಾಯಿಯ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಈ ಸಾನ್ನಿಧ್ಯವನ್ನು ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೀವಿ. ಈ ಸಾನ್ನಿಧ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಪ್ತಗಿರಿಯಮ್ಮನೆಂಬತಕ್ಕಂಥ ಒಬ್ಬ ಸ್ವಾಮಿಗಳು ನನ್ನ ಕಾರ್ಯಕ್ರಮದಲ್ಲಿ ನೀವು ಅವರು ನೋಡಿದ್ದೀರಿ. ಎಷ್ಟೋ ಕಾರ್ಯಕ್ರಮದಲ್ಲಿ ನಾನು ಮತ್ತು ಸಪ್ತಗಿರಿಯಮ್ಮನವರು ಜೊತೆಯಲ್ಲಿದ್ದಂಥದ್ದನ್ನು ಆ ಶ್ರೀಗಳು ಅವರು ಸ್ಥಾಪನೆ ಮಾಡಿ ಅವರ ಶ್ರಮದಿಂದ ಪ್ರತಿನಿತ್ಯ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಜ್ಯೋತಿ ಥರನೇ ತಮ್ಮನ್ನು ಸೇವೆ ಸಲ್ಲಿಸ್ಕೊಂಡಿದ್ದಾರೆ. ಇವತ್ತು ಅವರ ಸುಪುತ್ರರು ಮಾತ್ರ ನಮ್ಮೊಂದಿಗಿದ್ದಾರೆ. ಅವರು ದೈವಾಧೀನರಾಗಿದ್ದಾರೆ. ಆದರೂ ಅವರ ಆತ್ಮಕ್ಕೆ ಶಾಂತಿ, ಜೊತೆಗೆ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆ. ಸೃಷ್ಟಿಯಲ್ಲಿ ನಾವು ಏನೇ ಮಾಡಿದ್ರೂ ಎಲ್ಲವೂ ಲೋಕ ಕಲ್ಯಾಣಾರ್ಥವೇ. ಕೆರೆ ನೀರು ಕೆರೆಗೆ ಚೆಲ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯ ತನ್ನ ಕಾಯಕ, ತನ್ನ ಜವಾಬ್ದಾರಿ ತಾಯಿ ಗರ್ಭದಿಂದ ಬರ್ತಕ್ಕಂಥದ್ದು. ಜನಸೇವೆಯೋ ಅಥವಾ ಧಾರ್ಮಿಕ ಸೇವೆಯೋ ನಿರಂತರವಾಗಿ ನಡೆಸ್ತಕ್ಕಂಥದ್ದು. ಕೆಲಸ ಮುಗಿದಾದ ನಂತರ ಎಲ್ಲರೂ ಹೊರಡಲೇಬೇಕು. ಆದರೂ ಸಪ್ತಗಿರಿಯಮ್ಮನವರ ಕೆಲಸ ಮೆಚ್ಚುವಂತಹದ್ದು. ಆ ಕೆಲಸವನ್ನು ಮೆಚ್ಚಿ ಈ ಸಂಪೂರ್ಣ ಜವಾಬ್ದಾರಿಯನ್ನು ಅವರ ಸುಪುತ್ರರಿಗೆ ವಹಿಸಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಳೆದ ಭಾಗದಲ್ಲಿ ನಾವು ನೋಡಿದ್ದು ಬೆಂಗಳೂರಿನ ಅಂಗಳ ಪರಮೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಗುರುಜರು ಸಲ್ಲಿಸಲಾದಂಥ ವಿಶೇಷ ಪೂಜಾ ಕಾರ್ಯಕ್ರಮ ಹೇಗಿತ್ತು ಅಂತ. ಈಗ ನೋಡುವಂಥದ್ದು ಬೆಂಗಳೂರಿನ ಗಾಂಧಿನಗರದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೋಡಲಿದ್ದೇವೆ. ಇದಾದ ನಂತರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು ಭಕ್ತರೊಬ್ಬರ ಮನೆಗೆ ತೆರಳಿದ್ರು ಮತ್ತು ಅಲ್ಲಿ ವಿಶೇಷ ಪೂಜೆಯನ್ನ ಮಾಡಿದ್ರು. ಪೂಜಾರಾಧನೆಯಲ್ಲಿ ಹೇಗೆ ತೊಡಗಿದ್ರು ನೋಡೋಣ.
ಮಾಲೂರಿನ ಕೃಷ್ಣ ಶೆಟ್ಟರು, ಇನ್ನು ಮುಂದೆ ಗಾಂಧಿನಗರದ ಕೃಷ್ಣ ಶೆಟ್ಟರು. ನೋಡಿ ಹೇಗಿದೆ ಮನುಷ್ಯ, ಎಲ್ಲಿ ಹುಟ್ಟುತ್ತಾನೋ, ಎಲ್ಲಿ ಬೆಳೀತಾನೋ, ಎಲ್ಲಿ ಏನು ಸೇವೆ ಮಾಡ್ತಾನೋ, ಕೊನೆ ಏನು ಗೊತ್ತಿಲ್ಲದಂಥ ರೀತಿ ಎಲ್ಲಿ ತಾನು ಹಿಂದೆ ನಿಂತು ಕಾಣದ ಕೈಗಳಾಗಿ ಸೇವೆ ಮಾಡ್ತಾನೆ, ಅದು ಗೊತ್ತಿಲ್ಲ. ಹಾಗೆ ಉದಾರತ್ವವನ್ನು ಬಯಸಿತು ಭಗವಂತ ನನಗೆ ಕೊಟ್ಟಿದ್ದನ್ನು 4 ಜನಕ್ಕೆ ಹಂಚಬೇಕು, ಒಂದು ಧಾರ್ಮಿಕವಾದಂಥ ಸೇವೆ ಮಾಡಬೇಕು. ಇಷ್ಟಕ್ಕೆ ಮುಂಚೆ ಕಾರಲ್ಲಿ ಬರಬೇಕಾದ್ರೆ ಅಂಕಳ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು, ಆಗಲೇ ಬಂದ್ವಿ. ದೇವಿ ದರ್ಶನ ಮಾಡಬೇಕು ಅನ್ನಿಸ್ತು ನನಗೆ. ಹತ್ತಿರದವರೆಗೂ ಕರ್ಕೊಂಬಂದ್ರು, ಒಂದು ಮಾತು ಹೇಳಿದೆ, ಫಸ್ಟ್ ತಾಯಿ ದರ್ಶನ ಮಾಡಿಸ್ಕೊಂಬನ್ನಿ, ನಡ್ರಿ ಹೋಗೋಣ ಅಂತ. ಗಾಡಿ ಇಲ್ಲಿವರೆಗೂ ಬಂದು ಗಾಡಿ ತಿರುಗಿಸಿದ್ವಿ, ತಾಯಿ ದರ್ಶನ ಮಾಡಿದ್ವಿ. ತಾಯಿಯ ಸಾನ್ನಿಧ್ಯದಲ್ಲಿ ಒಂದು ಯೋಚನೆ ಮಾಡಿದ್ವಿ, ಈ ಕ್ಷೇತ್ರದಲ್ಲಿ ತಾಯಿ ಸಾನ್ನಿಧ್ಯದಲ್ಲಿ ಇಲ್ಲೇ ಅನ್ನದಾಸ ಹೋಗಬೇಕು. ದೇವಾಲಯಕ್ಕೆ ಯಾರು ದರ್ಶನ ಕೊಡ್ತೀರಿ ಅಲ್ಲಿ ಅನ್ನದಾನ ಆಗಬೇಕು. ಯಾಕೆಂದರೆ ಇದು ನಮ್ಮ ಭಾರತೀಯ ಸಂಸ್ಕೃತಿ, ಈ ಧರ್ಮ. ಹಸಿದ ವ್ಯಕ್ತಿಗೆ ಅನ್ನಪ್ರಸಾದ ಬೇಕು, ಕಣ್ತುಂಬ ದೇವರು ನೋಡಬೇಕು, ಹೊಟ್ಟೆ ತುಂಬ ಊಟ ಬೇಕು, ನಾಲಿಗೆಗೆ ರುಚಿ ಇರಬೇಕು. ಹಾಗೆ ಎಲ್ಲೇ ಕಾರ್ಯಕ್ರಮಗಳು ಹೋದರೂ ಅನ್ನದಾಸೋಹಕ್ಕೆ ಅನ್ನದಕ್ಕೆ ವಿಶೇಷವಾದ ಪೂಜೆ ಸಲ್ಲಿಸ್ತೇನೆ. ಆದರೆ ಇಲ್ಲಿ ಆ ಅನ್ನಪ್ರಸಾದ ನೈವೇದ್ಯ ನೋಡಿ ನನಗೆ ಬಹಳ ಆನಂದ ಆಯಿತು. ಯಾಕೆಂದರೆ ಸ್ವಚ್ಛತೆ, ರುಚಿ, ಶುಚಿತ್ವ ಎಲ್ಲವನ್ನೂ ಕಾಪಾಡಿದ್ದಾರೆ. ಗಂಡನ ಮನೆಯಲ್ಲಿ ಸಿರಿ ಸಂಪತ್ತು 100 ಇರಲಿ, ಅಪ್ಪನ ಮನೆಯಿಂದ ಕೂಡ 10 ರೂಪಾಯಿಗೆ ನೀವು ಅಂಗಲಾಚುವಂಥದ್ದು ಕರೆಕ್ಟು ತಾನೆ? ಆ ತವ್ರ ಮನೆ ಹುಡುಗರೆ, ಆ ತವ್ರ ಮನೆ, ಆ ತಂದೆ ತಾಯಿ ಪ್ರೀತಿ, ಅಣ್ಣ ತಮ್ಮಂದ್ರ ಪ್ರೀತಿ, ಅದು ಯಾರಮ್ಮ ಕೊಡ್ತಾರೆ? ಆ ತವ್ರ ಮನೆ ಪ್ರೀತಿಗೆ 10 ರೂಪಾಯಿ ಸಾಕು. ತವರಿಂದ ಬರೋ 10 ರೂಪಾಯಿ, ಗಂಡನ ಮನೆಗೆ 1000 ರೂಪಾಯಿ ಮೂಲೆ ಬೀರಲು ಕುಳಿತಿದ್ರು ನಮ್ಮಪ್ಪ 10 ರೂಪಾಯಿ ಕಳಿಸಿದ್ದಾನೆ, ನಮ್ಮಣ್ಣ 5 ರೂಪಾಯಿ ಕಳಿಸಿದ್ದಾನೆ. ನಮ್ಮಣ್ಣ ಗೌರಿ ಹಬ್ಬಕ್ಕೆ ಅರಿಶಿನ ಕುಂಕುಮ ತಗೊಳ್ಳೋದಕ್ಕೆ, ಬಳೆ ತೊಟ್ಕೊಳ್ಳೋದಕ್ಕೆ 10 ರೂಪಾಯಿ ದುಡ್ಡು ಕಳಿಸಿದ್ದಾನೆ. ಎಷ್ಟು ಆತ್ಮೀಯತೆ ಇದೆ, ಇದೆಲ್ಲೋ ನಮ್ಮ ಸಂಸ್ಕೃತಿ. ಹಾಗೆ ಇವತ್ತಿನ ಅನ್ನದಾಸೋಹಕ್ಕೆ ವಿಶೇಷವಾದಂಥ ರೀತಿಯಲ್ಲಿ ಕಾಯಕವನ್ನು ಮಾಡಬೇಕು, ಇವತ್ತು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಭಾಗದ ಗಾಂಧಿನಗರದ 7 ವಾರ್ಡಲ್ಲೂ ಸಹಿತ ನಿತ್ಯ ಅನ್ನದಾಸೋಹ ಆಗಬೇಕು. ಆವತ್ತಿನ ದಿನ ಊಟಕ್ಕೆ ಸಂಪಾದನೆ ಮಾಡೋ ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೇನು ಬೆಳಿಗ್ಗೆ ಎಷ್ಟು ಬಿಸಿ ಊಟ ಸಿಕ್ಕಿದ್ರೆ ಇಲ್ಲಿ ಊಟ ಮಾಡಿಕೊಂಡು ಕೆಲಸಕ್ಕೆ ಹೋಗ್ತಾರೆ, ತನ್ನ ಹೆಂಡತಿ ಮಕ್ಕಳನ್ನು ಸಾಕೋತಾರೆ. ಅದಕ್ಕಾಗಿ ಇವತ್ತಿನ ಈ ಕಾಯಕ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಮಾಲೂರಿನ ಕೃಷ್ಣ ಶೆಟ್ಟರು ಇನ್ನು ಮುಂದೆ ಗಾಂಧಿನಗರದ ಕೃಷ್ಣ ಶೆಟ್ಟರಾಗಿ ಇನ್ನು ಮುಂದೆ ಈ ಭಾಗದಲ್ಲಿ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಅವರು ಮತ್ತಷ್ಟು ಹೆಚ್ಚಿನ ರೀತಿ ನೋಡು, ಕೊಡುವ ಕೈಗೆ ಶಕ್ತಿ ಬಂದರೆ ಕೊಡೋ ಕೈ ಮುಂದೆ ಬರುತ್ತೆ. ಆ ಶಕ್ತಿ ಬರಬೇಕಾದ್ರೆ ಎಲ್ಲರ ಹಸ್ತ ಅವರ ಸಹಾಯ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಅವರವರ ಶಕ್ತಿಯಾನುಸಾರ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿರುತ್ತೆ. ಲಕ್ಷ್ಮಿ ಯಾರಿಗೆ ಬೇಡ? ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು, ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಇಷ್ಟಾರ್ಥ ಸಿದ್ಧಿಗಾಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥಿಸಬೇಕು. ಸಾಲ ಮಾಡ್ತಕ್ಕಂಥದ್ದು ಅಥವಾ ಇನ್ನೇನೋ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದಲ್ಲ. ಮಾಡುವ ಕಾಯಕ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲವೂ ಫಲವೇ. ಅಂತಹ ನಿಟ್ಟಿನಲ್ಲಿ ಇವತ್ತು ರಾಜ್ಯದಾದ್ಯಂತ, ರಾಜ್ಯ ಹೊರ ರಾಜ್ಯ, ದೇಶ ವಿದೇಶಗಳಲ್ಲೂ ಲಕ್ಷ್ಮಿ ಬೇಕು. ಆದರೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಂತೂ ಬಹಳ ಅದ್ಧೂರಿತವಾದಂಥ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ದಾರೆ.
ವಯಸ್ಸಿನ ತಾರತಮ್ಯವಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ, ಅದರಲ್ಲೂ ಕುಟುಂಬದಲ್ಲಿ ಹಿರಿಯರಿದ್ದರೆ ಆ ಹಿರಿಯರ ಆಶೀರ್ವಾದದೊಂದಿಗೆ ನಡೆಸುವಂಥ ಕಾಯಕವೇ ತಾಯಿ ವರಮಹಾಲಕ್ಷ್ಮಿಯ ಹಬ್ಬದ ಆಚರಣೆ. ಕಳೆದ ಭಾಗದಲ್ಲಿ ನಾವು ಗಾಂಧಿನಗರದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭಕ್ತರ ಮನೆಯಲ್ಲಿ ಗುರುಜಿಯವರು ಹೇಗೆ ಪೂಜೆನ ಸಲ್ಲಿಸಿದ್ರು ಅನ್ನೋದನ್ನ ನೋಡಿದ್ವಿ. ಈಗ ನಾವು ನೋಡುವಂಥದ್ದು ಮುಳುಬಾಗಿಲಿನಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ. ಮುಳುಬಾಗಿಲಿನಲ್ಲಿ ಅಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಅದ್ಧೂರಿ ಮೆರವಣಿಗೆ ಮುಖಾಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ ಕರೆದೊಯ್ಯಲಾಯಿತು. ಆತ್ಮೀಯ ಸ್ವಾಗತ ಹೇಗಿತ್ತು ನೋಡೋಣ. ಮಾರುತದಲ್ಲಿ ಬೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದುಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿ ವೀರಾಂಜನೇಯನ ವಿಶೇಷವಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರ ಮುಳುಬಾಗಿಲಲ್ಲಿರ್ತಕ್ಕಂತಹ ಹನುಮನ ದರ್ಶನ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹನುಮನ ದರ್ಶನಕ್ಕಾಗಿ ಶ್ರಾವಣ ಮಾಸದ ಶ್ರಾವಣ ಶನಿವಾರ ಇವತ್ತಿನ ದಿವಸ ನಾವಿಲ್ಲಿ ಬಂದಿದ್ದೇವೆ. ಇವತ್ತು ಶ್ರಾವಣ ಶನಿವಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದಷ್ಟು ಕ್ಷೇತ್ರಗಳಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಬಹುದು. ಒಂದಷ್ಟು ಕ್ಷೇತ್ರಗಳು ಅಲ್ಲಿನ ಪದ್ಧತಿ ಪ್ರಕಾರ ಗರ್ಭಗುಡಿಯಲ್ಲಿ ಸ್ವಾಮಿನ ದರ್ಶನ ಮಾಡೋದು ಕ್ಯಾಮ್ರಾ ಕಣ್ಣಿಗೆ ಕಷ್ಟ ಆಗಬಹುದು. ಆದರೆ ತಾವೆಲ್ಲರೂ ಇಲ್ಲಿ ಬರಬೇಕು, ಸ್ವಾಮಿಯನ್ನು ದರ್ಶನ ಮಾಡಬೇಕು, ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡ್ಕೊಳ್ಬೇಕು. ಏನೇ ಆದರೂ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ದರ್ಶನ ಎಷ್ಟು ಮುಖ್ಯವೋ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ
ಈ ಒಂದು ಧ್ವಜಸ್ತಂಭ ಮತ್ತು ಮೇಲಿರ್ತಕ್ಕಂಥ ಮುಖಮಂಟಪ, ಜೊತೆಗೆ ಅದಕ್ಕೇನೆ ಮುಖ್ಯವಾಗಿ ವಿಮಾನ ಗೋಪುರ. ಈ ವಿಮಾನ ಗೋಪುರ ದರ್ಶನ ಸಹಿತ ಪರಮ ಪುಣ್ಯ ಅಂತಲೇ ಹೇಳ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ, ಗುರು ನೆಮ್ಮದಿಯ ನೀಡುವೆಯ, ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಮುಳುಬಾಗಿಲು ಇಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ವೇದಿಕೆ ಕಾರ್ಯಕ್ರಮವನ್ನ ಹೇಗೆ ನೆರವೇರಿಸಲಾಯಿತು ಈಗ ನೋಡೋಣ. ಆನಂದ್ ಗುರೂಜಿ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಸುಮಾರು 6 ಕೋಟಿ ಕನ್ನಡಿಗರ ಮನಸ್ಸನ್ನ ಗೆದ್ದಂತ ಗುರುಜಿ ಅದು ನಮ್ಮ ಆನಂದ್ ಗುರೂಜಿ ಒಬ್ರೆ. ಇವತ್ತು ನಮ್ಮ ಆನಂದ್ ಗುರೂಜಿ ಅವರಿಗೆ ಏನು ಬರೀ ಕರ್ನಾಟಕದಲ್ಲಿ ಮಾತ್ರ ಅಭಿಮಾನಿಗಳಿಲ್ಲ, ಇವತ್ತು ಇಡೀ ಭಾರತ ದೇಶದಲ್ಲಿ ಅಭಿಮಾನಿಗಳಿದ್ದಾರೆ ಆನಂದ್ ಗುರೂಜಿ ಅವರಿಗೆ. ಇವತ್ತು ಮಲೇಷ್ಯಾ, ಲಂಡನ್, ಸಿಂಗಾಪುರ್, ಅಮೆರಿಕ, USA ಬೆಳಿಗ್ಗೆ ZTV 8 ಗಂಟೆಗೆ ಸ್ಟಾರ್ಟ್ ಆದ್ರೆ ಆನಂದ್ ಗುರೂಜಿ ಅವ್ರದ್ದು 10 ಗಂಟೆ ಕಾರ್ಯಕ್ರಮಕ್ಕೆ ತನಕ ಯಾವ ಹೆಣ್ಮಕ್ಳು ಅಡಿಗೆ ಮನೆಗೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಗುರುಗಳ ಮೇಲೆ ಇಟ್ಟಕ್ಕಂತ ಒಂದು ಗೌರವ. ಇವತ್ತು ನಾವು ಆನಂದ್ ಗುರೂಜಿ ಇಡೀ ಕರ್ನಾಟಕ ರಾಜ್ಯ ಸುತ್ತಾಡಿದೀನಿ. ಆನಂದ್ ಗುರೂಜಿ ಅಂತ ಒಂದು ಒಳ್ಳೆ ಮಾಡೋಂತ ಸೇವೆ ಇವತ್ತು ದೇವನಹಳ್ಳಿಯಲ್ಲಿ ಗುರುಗಳ ಮಠ ಇದೆ. ಆ ಮಠದಲ್ಲಿ ಇವತ್ತು ಪ್ರತಿನಿತ್ಯ ಅನ್ನದಾನ ನಡೀತದೆ ಆನಂದ್ ಗುರೂಜಿ ಮಠದಲ್ಲಿ. ಇವತ್ತು ಯಾರೇ ಭಕ್ತಾದಿಗಳು ಬಂದು ಗುರುಜಿಗಳ ಹತ್ರ ಕಷ್ಟ ಅಂತ ಹೇಳಿದಾಗ ಆ ಕಷ್ಟಕ್ಕೆ ಪರಿಹಾರ ಮಾಡ್ತಾರೆ ಗುರುಜಿಗಳು. ಒಂದು ಸಂಸಾರ ತೊಂದರೆ ಆಗಿರ್ಬೋದು, ಮತ್ತೆ ಬೇರೆ ಏನೋ ಒಂದು ಸಮಸ್ಯೆಗಳಾಗಿರ್ಬೋದು, ಅಂತ ಸಮಸ್ಯೆಗಳಿಗೆ ನೇರವಾಗಿ ಗುರುಗಳು ಹೇಳಿದಂತ ಮಾರ್ಗದರ್ಶನ ಹೋದಾಗ ಖಂಡಿತಲ್ಲೂ ಕೋಟ್ಯಾಂತರ ಜನ ಫ್ಯಾಮಿಲಿಗೆ ಒಳ್ಳೇದಾಗಿದೆ ಅಂತ ಒಂದು ನಮ್ಮ ಮಹತ್ವ ಆನಂದ ಗುರುಜಿಯವರು. ಇತ್ತು ನಾವು ಕರೆ ಕೊಟ್ಟಾಗ, ಆಂಜಿಯವರು ಕರೆ ಕೊಟ್ಟಾಗ ಇಂಥ ಒಂದು ಮುಲ್ಬಾಲ್ ಕ್ಷೇತ್ರದಲ್ಲಿ ಬಂದು ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಂಜಿಯವ್ರಿಗೆ ಆಶೀರ್ವಾದ ಮಾಡ್ತಿದ್ದಾರೆ, ಮುಲ್ಬಾಗ್ಲು ಜನತೆಗೆ ಆಶೀರ್ವಾದ ಮಾಡ್ತಿದ್ದಾರೆ. ನಿಜವಾಗ್ಲೂ ಆನಂದ್ ಗುರುಜಿಯವರ ಆಶೀರ್ವಾದ ಈ ಮುಲ್ಬಾಗ್ ತಾಲೂಕಲ್ಲಿ ಎಲ್ಲರಿಗೂ ಇರ್ಲಿ ಅಂತ ನಾನು ಗುರುಗಳಲ್ಲಿ ಪಾದಕ್ಕೆ ನಮಸ್ಕಾರ ಮಾಡ್ತಾ ನಾನು ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಗುರುಗಳು, ನಾನು ಸುಮಾರು ಒಂದು 15 ವರ್ಷದ ಗುರುಗಳ ಜೊತೆಲಿ ಇದ್ದೀನಿ. ಅವರಲ್ಲಿ ಯಾವುದೇ ಜಾತಿ ಇಲ್ಲ, ಭಾಷೆ ಇಲ್ಲ, ಧರ್ಮ ಇಲ್ಲ, ನಾವೆಲ್ಲರ ಒಂದು ಭಾರತೀಯರಂತೇಳಿ ನಮ್ಮನ್ನೆಲ್ಲ ಜೊತೆಗೊಳ್ತಾ ಏಕೈಕ ಗುರುಗಳು ಅದು ನಮ್ಮ ಆನಂದ್ ಗುರುಜಿಗಳು ಒಬ್ಬರೇ. ತಾವೆಲ್ಲರೂ ಅದೃಷ್ಟ ಮಾಡಿದ್ದೀರಿ ಮುಳುಬಾಗಲೆಂಬತಕ್ಕಂಥ ಮಹಾನಗರದಲ್ಲಿ ಹುಟ್ಲಿಕ್ಕೋಸ್ಕರ. ಯಾಕೆಂದ್ರೆ ಈ ಮುಳುಬಾಗಲು ಕ್ಷೇತ್ರ
ಇವತ್ತು ನೆನ್ನೆದಲ್ಲ, ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಋಷಿಮುನಿಗಳ ಕಾಲದಿಂದಲೂ ಸಹಿತ ಇಲ್ಲಿ ದೇವಾಲಯಗಳು, ದೇವರ ಸಾನ್ನಿಧ್ಯ, ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸದ್ಭಕ್ತನಾದಂತಹ ಹನುಮ ನೆಲೆಸಿರ್ತಕ್ಕಂಥ ಸಾನ್ನಿಧ್ಯ ಬಹಳ ಹೆಮ್ಮೆಯಿಂದ ಹೇಳುವಂತಹದ್ದು. ಯಾರಾದ್ರೂ ಮುಳುಬಾಗ್ನೂರು ಅಂದ್ರೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ಭಾಗದಲ್ಲೇ ಲವಕುಶವರು ಹುಟ್ಟಿರ್ತಕ್ಕಂಥದ್ದಲ್ವಾ. ಎಂತಹ ಹೆಸರಿರ್ತಕ್ಕಂಥ ಸಾನ್ನಿಧ್ಯ. ಇಷ್ಟು ಹೆಸರಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ನಮ್ಮ ಆಶ್ರಮದ ಭಕ್ತರು ಹಾಗೂ ನಿಮ್ಮೆಲ್ಲರಿಗೂ ಸಹಿತ ಪ್ರೀತಿ ಪಾತ್ರರು ಆಗಿರ್ತಕ್ಕಂತಹ ನಮ್ಮ ಅಂಜು ಬಾಸ್ ಅವರು ಇಲ್ಲೇ ಹುಟ್ಟಿದ್ದು ಅಂತ ನನಗೂ ತಡವಾಗಿ ಗೊತ್ತಾಗಿದ್ದು. ಮುಳುಬಾಗಿಲು ಪ್ರಾಂತ್ಯದಲ್ಲಿ ಹುಟ್ಟಿದಂತವ್ರು ಇವ್ರ ತಾಯಿಯವರು ನನಗೊಂದು ದಿವಸ ಹೇಳಿದ್ರು, ನನ್ನ ಮಗ ಹುಟ್ಟಿದ್ದು ಮುಳುಬಾಗಿಲಲ್ಲಿ ವೃತ್ತಿ ಧರ್ಮವನ್ನ ಹೀಗೆ ಮಾಡ್ತಾ ಮಾಡ್ತಾ ತನ್ನ ಕಾಯಕವನ್ನ ದೇಶ ಬಿಟ್ಟು ನಮ್ಮ ರಾಜ್ಯದ ಅಂದ್ರೆ ಭರತಖಂಡದಿಂದ ದೂರ ಹೋಗಿ ಅಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಂಡು ಬಂದಿದ್ದಾನೆ ಅಂತ. ನಾವು ಅವಾಗಲೇ ಒಂದು ಚಿಂತನೆ ಮಾಡಿದ್ವಿ, ಹುಟ್ಟೂರಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕಲ್ವಾ. ಹುಟ್ಟೂರಲ್ಲಿ ಇರ್ತಕ್ಕಂಥ ಅಲ್ಲಿನ ಅಭಿಮಾನಿ ದೇವರೊಳಗೆ, ಅಲ್ಲಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಸಹಾಯ ಮಾಡೋ ಗುಣ ಆಗಬೇಕಲ್ವಾ ಅಂತ. ಅಷ್ಟೊತ್ತಿಗಾಗಲೇ ಬೆಂಗಳೂರು ಮಹಾನಗರದಲ್ಲಿ ಇವರ ಸೇವೆಗಳನ್ನ ಸಾಕಷ್ಟು ಮಾಡ್ತಿದ್ರು. ಆ ಸೇವೆಗಳನ್ನ ನಾವು ಸಹಿತ ಮನೆಗೊಂಡಿದ್ದೇವೆ. ಆನಂದ್ ಗುರುಜಿಯವರು ಗೊತ್ತಿರೋದು ಎರಡೇ ವಿಧಾನ, ಒಂದು ಧರ್ಮ, ಎರಡನೇದು ಮಾನವೀಯತೆ. ಅದನ್ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದು, ಮಾನವೀಯತೆ ಇರಬೇಕು ಮನುಷ್ಯನಲ್ಲಿ, ಮನುಷ್ಯತ್ವ ಇರಬೇಕು ಮನುಷ್ಯನಲ್ಲಿ, ಮೇಲು ಕೀಳು ಎಂಬತಕ್ಕಂಥದ್ದು ಬೇಡ ಈ ಜನ್ಮಕ್ಕೆ, ಎಲ್ಲರಲ್ಲೂ ಅಣ್ಣ ತಮ್ಮಂದರಾಗಿ ನೋಡಬೇಕು. ಅಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸದ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯುತವಾದಂಥ ಕಾರ್ಯಕ್ರಮ. ಇಷ್ಟು ಅದ್ಧೂರಿಯುತವಾದಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಬಂದದ್ದು ನನಗಂತೂ ಬಹಳ ಸಂತೋಷವಾಗಿದೆ. ಹಾಗೆ ಇವತ್ತಿನ ಈ ವೇದಿಕೆ ಮೇಲೆ ಅಲಂಕರಿತವಾಗಿರ್ತಕ್ಕಂತಹ ಸ್ವಾಮಿಗಳಿದ್ದಾರೆ, ಸಾಕಷ್ಟು ಜನ ಅಣ್ಣ ತಮ್ಮಂದರು ಗಣ್ಯರಿದ್ದಾರೆ. ಹಾಗೆ ನನ್ನ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರಿದ್ದಾರೆ. ಹಾಗೆ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೂ ಆಗಮಿಸಿದ್ದಾರೆ. ಸಮಯನೂ ಬಹಳ ತಡ ಆಗ್ತಾ ಇದೆ. ಎಲ್ಲರಿಗೂ ತಾಯಿ ಅನ್ನಪೂರ್ಣೇಶ್ವರಿ ಪ್ರಸಾದ ಬೇಕಾಗಿದೆ. ಅಂತಹ ಸೇವೆಯನ್ನು ಮಾಡಲಿಕ್ಕಾಗಿ ನಿರಂತರವಾಗಿ ನಾನು ಪುನಃ ನನ್ನ ಊರಿನತ್ತ ಮರಳಿ ಗೂಡಿಗೆ ಎಂಬಂತೆ ನಾನು ನನ್ನ ಹುಟ್ಟೂರಿಗೆ ಬರ್ತೀನಿ ಅಂತ ಅಂಜು ಬಾಸ್ ಅವರು ಹೇಳಿ ಪುನಃ ಮುಳುಬಾಗಿಲು ಎಂಬತಕ್ಕಂಥ ಈ ಮಹಾಕ್ಷೇತ್ರದಲ್ಲಿ ನಾನು ಸೇವೆ ಸಲ್ಲಿಸಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಈ ಸೇವೆ ಸಲ್ಲಿಸುವಂತ ಕಾಯಕ ಬಹಳ ಅರ್ಥಪೂರ್ಣವಾಗಿರಲಿ, ವಿಶೇಷವಾಗಿರಲಿ, ಶೀಘ್ರವಾಗಿ ಅವರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಮುಳುಬಾಗಿಲು ಇಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಇದಾದ ನಂತರ ಇಲ್ಲೇ ಸಮೀಪದಲ್ಲೇ ಇರುವಂತಹ ಕುರುಡುಮಲೆ ಗಣಪನ ದಿವ್ಯ ಕ್ಷೇತ್ರಕ್ಕೆ, ದಿವ್ಯ ಸಾನ್ನಿಧ್ಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಭೇಟಿ ನೀಡಿದ್ರು. ಅಲ್ಲಿ ಗಣಪನಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ದಾರೆ. ಗಣಪನ ಕ್ಷೇತ್ರಕ್ಕೆ, ಕುರುಡುಮಲೆ ಕ್ಷೇತ್ರಕ್ಕೆ ನಾವು ಕೂಡ ತೆರಳೋಣ.
गणानां त्वां गणपतिं भवामहे कविं कवीनार्भवश्वस्तुं ज्येष्ठराजं ब्रह्मणां ब्रह्मणस्वदान शृण्वन्नोतवस्यैदसाधनम् ओम गम गणपति नमः ओम गम गणपति नमः ओम गम गणपति नमः ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವಂತಲೇ ಹೆಸರಾಗಿರ್ತಕ್ಕಂಥ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋದು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟದಾಯಕವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಪೂಜಾನುಷ್ಠಾನವನ್ನು ಮಾಡಬೇಕಾದರೂ ಗಣಪತಿಯ ಅನುಷ್ಠಾನ ಇಲ್ಲ ಅಂದರೆ ಯಾವುದೂ ಮುಂದೆ ನಡೆಯೋದಿಲ್ಲ. ಕೊನೆಗೆ ತಂದೆ ತಾಯಿ ಅನುಷ್ಠಾನಕ್ಕೂ ಮುನ್ನ, ಶಿವಪಾರ್ವತಿಯರ ಅನುಷ್ಠಾನಕ್ಕೂ ಮುನ್ನ ಗಣಪನ ಅನುಷ್ಠಾನ ಅಂತ ಧರ್ಮಶಾಸ್ತ್ರದ ಉಲ್ಲೇಖ ಇದೆ. ಅಂತಹದ್ರಲ್ಲಿ ಇವತ್ತು ತಾವು ನೋಡ್ತಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಗಣಪತಿ ಪುಟ್ಟ ಗಣಪತಿಯಲ್ಲ, ಬೃಹತ್ ಮಟ್ಟದ ಗಣಪತಿ. ಈ ಗಣಪತಿಗೆ ಸಾಕಷ್ಟು ಅಲಂಕಾರಗಳು, ವಿಶೇಷವಾಗಿರ್ತಕ್ಕಂಥ ನವನೀತ ಅಲಂಕಾರ ಅಂದರೆ ಬೆಣ್ಣೆ ಅಲಂಕಾರ, ಹಾಗೆ ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳಿಂದ ಸ್ವಾಮಿಗೆ ನೈವೇದ್ಯ. ಈ ಗಣಪತಿಯ ಹೊಟ್ಟೆ ನೋಡಿದ್ರೆ ಪುಟ್ಟದಾಗಿ ಚಿಕ್ಕದಾಗಿ ಚೊಕ್ಕಟವಾಗಿ ಏನು ಮಾಡಿದ್ರೂ ಸಾಕಾಗೋದಿಲ್ಲ. ಇಲ್ಲಿ ಗಣಪತಿಗೆ ಸಮೃದ್ಧಿಯಾಗಿಯೇ ಕೊಡಬೇಕು. ಆದರೆ ನಿಮ್ಮ ಕೋರಿಕೆ, ನಿಮ್ಮ ಬೇಡಿಕೆ, ನೀವು ಏನನ್ನು ಕೋರ್ತಿದ್ದೀರಿ, ಯಾಕೆ ಸೇವೆ ಮಾಡ್ತೀರಿ, ಶ್ರದ್ಧೆ ಎಂಬತಕ್ಕಂಥ ಬೃಹತ್ ಮಟ್ಟದ ನೈವೇದ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಶ್ರದ್ಧೆ ಎಂಬತಕ್ಕಂತಹ ಬೃಹತ್ ಮಟ್ಟದ ನೈವೇದ್ಯವನ್ನು ಗಣಪನಿಗೆ ಸಮರ್ಪಿಸಿದ್ರೆ ನಿಮ್ಮ ಮನೋಕಾಮನೆ ಸಿದ್ಧಿಯಾಗುತ್ತೆ. ನಾನು ಬೃಹತ್ ಮಟ್ಟದ ಹೊಟ್ಟೆ ಅಂತ ಹೇಳಿದೆ. ಬೃಹತ್ ಮಟ್ಟದ ಹೊಟ್ಟೆಗೆ ಕೊಳಗಗಟ್ಲ ಅಥವಾ ಸಾಕಷ್ಟು ದೊಡ್ಡ ದೊಡ್ಡ ಹಂತದಲ್ಲಿ ದೇವರಿಗೆ ನೈವೇದ್ಯ ಅಲ್ಲ. ಮುಖ್ಯವಾಗಿ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತ್ ಸಾನ್ನಿಧ್ಯಕ್ಕೆ ಬಂದು ಭಗವಂತನಿಗೆ 21 ಗರಿಕೆಯನ್ನು, 9 ಬಿಳಿ ಎಕ್ಕದ ಹೂನ, ಒಂದಷ್ಟು ಕೆಂಪು ಹೂಗಳನ್ನು, ಅಥವಾ ಅಷ್ಟೇ ಯಾಕೆ ಶ್ರದ್ಧೆಯಿಂದ ಬಂದು ಭಗವಂತನ ಪ್ರಾರ್ಥನೆ ಮಾಡಿದ್ರೆ, ಭಗವಂತನ ಕಣ್ತುಂಬಿಸ್ಕೊಂಡ್ರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥದ್ದು ಹರಿಹರ ಬ್ರಹ್ಮಾದಿಗಳು ಸಹಿತ ಒಂದಷ್ಟು ವಿಶೇಷತೆಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಅಂತಿದೆ. ಧರ್ಮಶಾಸ್ತ್ರದಲ್ಲಿ ಈ ಒಂದು ಆಲಯದ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ. ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಈ ದೇವಸ್ಥಾನದ ಹಿಂಭಾಗದಲ್ಲಿದೆ. ಜೊತೆಗೆ ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂಥ ವಿಶೇಷತೆ 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಕಲಿಯುಗ ಶ್ರೀನಿವಾಸನ್ನ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಅಂಥದ್ದೇ ವಿಶೇಷವಾಗಿರ್ತಕ್ಕಂಥ ಕಲಿಯುಗದಲ್ಲಿ ಚನ್ನಕೇಶವನ, ಅದರಲ್ಲೂ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವನ ದರ್ಶನ 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಆ ನಯನ ಮನೋಹರವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲೆಯನ್ನು ನಾವು ದರ್ಶನ ಮಾಡಬಹುದು. ಏನೇ ಆದರೂ ಎಲ್ಲಕ್ಕೂ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ತಾವೆಲ್ಲರೂ ಬಹಳ ಶ್ರದ್ಧಾಭಕ್ತಿಯಾಗಿ ಗಣಪತಿಯನ್ನು ದರ್ಶನ ಮಾಡ್ತಿದ್ದೀರಿ. ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಗಣಪತಿಯಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಸಮಸ್ತ ವೀಕ್ಷಕ ಬಾಂಧವರು ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳಿ. ನಾಮಾರ್ಚನೆ ನಿಮ್ಮೆಲ್ಲರ ಹೆಸರಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸೋಣ. ಲೋಕ ಕಲ್ಯಾಣಾರ್ಥವಾಗಿ ಸಂಕಲ್ಪವನ್ನು ಮಾಡಿಸೋಣ. ವರ್ಷಕ್ಕೊಂದಾವರ್ತಿ ಬರ್ತಕ್ಕಂಥ ಭಾದ್ರಪದ ಮಾಸದ ಗಣಪತಿ ಹಬ್ಬ ವಿನಾಯಕ ಚೌತಿ. ಆ ಗಣಪತಿ ಹಬ್ಬ ಆದ ಮಾರನೇ ದಿವಸ ಇಲ್ಲಿ ಸ್ವಾಮಿಗೆ ರಥೋತ್ಸವ ಇರತಕ್ಕಂಥದ್ದು. ಆ ರಥೋತ್ಸವವನ್ನು ದರ್ಶನ ಮಾಡೋ ಭಾಗ್ಯ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ರಥದ ಮೇಲೆ ಗಣಪ ಬಂದು ಸಾಮೂಹಿಕವಾಗಿ ಭಕ್ತ ಸಮೂಹವನ್ನು ಆಶೀರ್ವದಿಸ್ತಕ್ಕಂಥ ಆ ಶುಭಗಳಿಗೆ, ಆ ಗಳಿಗೆಗೆ ನೀವೆಲ್ಲರೂ ಸಹಿತ ಪಾತ್ರರಾಗಬೇಕಾಗಿದೆ. ಎಲ್ಲರೂ ಗಣಪತಿ ಹಬ್ಬದ ಮಾರನೇ ದಿವಸ ಅಂದರೆ ಗಣಪತಿ ಹಬ್ಬ ಆದ ಮರುದಿನ ವಿಶೇಷವಾಗಿರತಕ್ಕಂಥ ಆ ರಥೋತ್ಸವವನ್ನು ಕಣ್ತುಂಬಿಸ್ಕೊಳ್ಳೋಣ. ಬನ್ನಿ, ಭಗವಂತನ ಕೃಪೆಗೆ ಪಾತ್ರರಾಗೋಣ. ಇದುವರೆಗೂ ನಾವು ಕುರುಡುಮಲೆ ಗಣಪನ ಕ್ಷೇತ್ರದ ದರ್ಶನವನ್ನ ಮಾಡ್ತಾ ಇದ್ವಿ. ಇದಾದ ನಂತರ ಈ ಕ್ಷೇತ್ರದ ಪಕ್ಕದಲ್ಲಿ ಇರುವಂತಹ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಗುರುಜರು ತೆರಳಿದ್ರು. ಅಲ್ಲಿ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಕಾರ್ಯಕ್ರಮ ಹೇಗಿತ್ತು ನೋಡೋಣ.
ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಸುಮಾರು 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ನನಗೊಂದು ಸೇವೆ ಮಾಡುವಂತಹ ಸುವರ್ಣಾವಕಾಶ ಇವತ್ತು ನನ್ನ ಆತ್ಮೀಯರಾದಂತಹ ದೀಕ್ಷಿತರು ಕಲ್ಪಿಸಿದರು. ಇದೊಂದು ಸೌಭಾಗ್ಯವೇ ಸರಿ. ಅದರಲ್ಲೂ ಚೆನ್ನಕೇಶವನ ಆ ಸೇವೆ ಸಲ್ಲಿಸುವಾಗ ಅದರ ಆನಂದವೇ ಬೇರೆ. ಸ್ವಾಮಿಗೆ ನಡೆಸಿರ್ತಕ್ಕಂಥ ಅರ್ಚನೆ, ನಾಮಾರ್ಚನೆ, ಆರತಿ ಇದೆಲ್ಲವೂ ಆಯಿತು. ಸ್ವಾಮಿ ಇನ್ನೂ ಪ್ರಸಾದ ಕೊಡಲಿಲ್ಲಲ್ಲ ಅಂತ ನಾನು ಕಾತುರತೆಯಿಂದ ಕಾಯ್ತಾ ಇದ್ದೆ. ಆದರೆ ಸ್ವಾಮಿ ಪ್ರಸಾದ ಕೊಟ್ಟಿದ್ದೆ ಯಾವಾಗ? ನಿನ್ನ ಶಿರವನ್ನು ನನ್ನ ಪಾದದ ಮೇಲೆ, ನಿನ್ನ ಶಿರವನ್ನು ನನ್ನ ಪಾದದ ಮೇಲೆ ಇಟ್ಟಾಗ ನಿನಗೆ ಆ ಪ್ರಸಾದ ಅಂತಲೇ ಇತ್ತೇನೋ. ಹಾಗಾಗಿ ಸ್ವಾಮಿಯ ಪಾದದ ಮೇಲೆ ಶಿರವನ್ನಿಟ್ಟಾಗ ನನಗೆ ಕುತ್ತಿಗೆ ಮೇಲೆ ಒಂದು ಭಾರ ಬಿದ್ದಂಗಾಯಿತು. ಬಿದ್ದಂಗಾದ ನೋಡಿದ್ರೆ ಸ್ವಾಮಿ ಪ್ರಸಾದ ಕೊಟ್ಟದ್ದು. ಅಂದರೆ ಈ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಆ ಶಕ್ತಿ ಇದೆ. ಆ ಶಕ್ತಿ ಇರಲಿಕ್ಕೆ ಸಾಕ್ಷಿ 2000 ವರ್ಷಗಳ ಇತಿಹಾಸ ಇರತಕ್ಕಂಥ, ಅದರಲ್ಲೂ ವಿಶೇಷವಾಗಿರ್ತಕ್ಕಂತಹ ನಯನ ಮನೋಹರವಾಗಿರ್ತಕ್ಕಂಥ ಕೃಷ್ಣಶಿಲಾ ಮೂರ್ತಿಗಳು. ಈ ವಿಗ್ರಹಗಳನ್ನು ಪ್ರತ್ಯೇಕವಾಗಿ ಮತ್ತೊಂದು ಸ್ಥಳದಲ್ಲಿ ಇಟ್ಟಿದ್ದುಂಟು. ಈಗ ಇತ್ತೀಚಿನ ದಿನಗಳಲ್ಲಿ ಪುನಃ ಇಲ್ಲೊಂದು ಸ್ಥಾಪನೆ ಮಾಡಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದು ಉಂಟು. ಆದರೂ ಗರ್ಭಗುಡಿ ಮತ್ತು ನಾಟ್ಯರಂಗ ಇದೆಲ್ಲವೂ ಶೀತಲವಾದ್ದರಿಂದ ಹೊಸದಾಗಿ ನಿರ್ಮಿತವಾಗಿರ್ತಕ್ಕಂಥ ನೂತನ ಆಲಯದಲ್ಲಿ ಭಗವಂತನ ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಸಾನ್ನಿಧ್ಯಕ್ಕೆ ಒಂದು ಶಕ್ತಿ ಇದೆ. ಈ ಸಾನ್ನಿಧ್ಯದಲ್ಲಿ ಯಾರು ಮನುಷ್ಯನಿಗಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ವ್ಯತ್ಯಾಸ ಆದಾಗ, ಅದರಲ್ಲೂ ಶನಿಗ್ರಹದಿಂದ ದೋಷಿತವಾಗಿ ಪೀಡಿತರು ಆದಾಗ, ಶನಿಗ್ರಹದಲ್ಲಿ ಉಂಟಾಗುವಂಥ ದೋಷಗಳಿದ್ದರೆ ಆ ದೋಷ ಪರಿಹಾರಾರ್ಥಕ್ಕಾಗಿ ಈ ಕೃಷ್ಣಶಿಲೆಯ ಸಾನ್ನಿಧ್ಯದಲ್ಲಿ ಬಂದು ಇಲ್ಲಿ ನಡೆಸುವಂಥ ಸೇವೆಗಳಿದೆಯಲ್ಲ, ಶನಿದೋಷ ವಿಮುಕ್ತಿಯಾಗುತ್ತೆ. ಜೊತೆಗೆ ಪೂರ್ವ ಇತಿಹಾಸ ಹೊಂದಿದೆ. ಪೂರ್ವ ಇತಿಹಾಸದಲ್ಲಿ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಹುಕೇತುಗಳು ಬಂದು ಇಲ್ಲಿ ಸ್ವಾಮಿಗೆ ಸೇವೆ ಸಲ್ಲಿಸಿರ್ತಕ್ಕಂಥದ್ದು, ಚೆನ್ನಕೇಶ್ವರಿಗೆ ಚಾಮರ ಸೇವೆ ಸಲ್ಲಿಸಿರ್ತಕ್ಕಂಥದ್ದಕ್ಕೆ ಇತಿಹಾಸ ಅಂತ ಇಲ್ಲಿ ಪೂರ್ವದಲ್ಲಿ ಒಂದಷ್ಟು ಮಾಹಿತಿಗಳಿದೆ. ಏನೇ ಆದರೂ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಬೇಡಿದ್ರೆ, ಕೇಳಿದ್ರೆ, ಅಪೇಕ್ಷೆ ಪಟ್ಟರೆ ಬೇಡಿದ್ದನ್ನು ಕೊಡ್ತಕ್ಕಂಥ ಚೆನ್ನಕೇಶ್ವರ ಸಾನ್ನಿಧ್ಯ ಕುರುಡುಮಲೆ ಶ್ರೀ ಗಣಪತಿಯ ಸಾನ್ನಿಧ್ಯದ ಹಿಂಭಾಗದಲ್ಲಿದೆ. ಕುರುಡುಮಲೆ ಕ್ಷೇತ್ರದ ಹಿಂಭಾಗದಲ್ಲಿರ್ತಕ್ಕಂಥ ಚೆನ್ನಕೇಶವ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂಥ ಪುಟ್ಟ ಆಲಯದಲ್ಲಿ ಬೃಹತ್ ಪಟ್ಟದ ದೇವತೆ ಆ ಚೆನ್ನಕೇಶವನ ದರ್ಶನ ನೀವೆಲ್ಲರೂ ಮಾಡಿದ್ದೀವಿ. ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು, ಸ್ವಾಮಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನೇ ನಡೆಸಬೇಕು, ಸ್ವಾಮಿಗೆ ಒಂದು ಉತ್ಸವವನ್ನು ಮಾಡಿಸಬೇಕು ಎಂಬತಕ್ಕಂಥ ಮಹದಾಸೆ ಇವತ್ತು ನನ್ನ ಒಳಗಡೆ ಪ್ರೇರೇಪಣೆ ಆಗಿದೆ. ಹಾಗಾಗಿ ಆದಷ್ಟು ಬೇಗ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ಸೇವೆಯನ್ನು ಸಲ್ಲಿಸೋಣ. ಎಲ್ಲರ ಸಮ್ಮುಖದಲ್ಲಿ ನಾನಿಲ್ಲಿ ಬರೋದಕ್ಕೆ ಮುನ್ನ ನಿಮ್ಮೆಲ್ಲರ ಗಮನಕ್ಕೆ ತರ್ತೀನಿ. ಅವತ್ತು ತಾವೆಲ್ಲರೂ ಬನ್ನಿ, ಎಲ್ಲರೂ ಒಗ್ಗೂಡಿಸ್ಕೊಂಡು ಇವತ್ತು ಸ್ವಾಮಿನ ವಿಶೇಷವಾದಂಥ ರೀತಿ ಅವತ್ತಿನ ಆ ಸೇವೆಯನ್ನು ಸಲ್ಲಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ.
ಸುಮಾರು 2000 ವರ್ಷ ಇತಿಹಾಸ ಇರುವಂತಹ ಈ ದೇವಸ್ಥಾನ 2000 ವರ್ಷಗಳ ಹಿಂದೆ ಶಿಥಿಲವಾದದ್ದು, ಹೀಗೆ ಮತ್ತೆ ಪುನಃ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಸ್ವಾಮಿ ಇಲ್ಲಿ ಬಂಡೆಯ ಮೇಲೆ ನಿಲ್ಲಿಸಿರುವುದರಿಂದ ಗಣಪತಿಯ ಹಿಂಭಾಗ ಪರಿವಾರದಲ್ಲಿರ್ತಕ್ಕಂತಹ ದೇವತೆ ಇವರು. ಪರಿವಾರ ದೇವತೆಯೂ ಇವರೇ, ಬಂದಿರತಕ್ಕಂಥ ಭಕ್ತರಿಗೆ ಪರಿಹಾರ ದೇವತೆಯೂ ಇವರೇ. ಹಾಗಾಗಿ ಪ್ರತಿ ಶನಿವಾರ, ಪ್ರತಿ ಪೌರ್ಣಮಿಗೆ ಶನಿ ಶಾಂತಿ ಹೋಮ ಹಾಗೂ ಸುದರ್ಶನ ಹೋಮ ಆಗಿರುತ್ತೆ. ಸ್ವಾಮಿಯ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ತಿರುಮಂಜನ ಅಭಿಷೇಕ, ವಿವಾಹಕ್ಕೆ ಪ್ರತ್ಯೇಕವಾಗಿ ಯಾರಾದರೂ ಕಲ್ಯಾಣೋತ್ಸವ ಮಾಡಿಸತಕ್ಕಂಥವರು ಪ್ರತ್ಯೇಕವಾಗಿ ಕಲ್ಯಾಣೋತ್ಸವವನ್ನು ಮಾಡಿಸಬಹುದು. ಈ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಒಂದೊಂದು ವಿಶೇಷ ಅಲಂಕಾರವಿರುತ್ತದೆ. ಮೊದಲನೇ ಶನಿವಾರ ಗಂಧ ಅಲಂಕಾರ, ಈ 2ನೇ ಶನಿವಾರ ಮುತ್ತಿನ ಅಲಂಕಾರ ಆಗಿದೆ. ಈ ದಿನ ಶ್ರೀ ಕ್ಷೇತ್ರ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವ ಸ್ವಾಮಿಯ ದೇವಸ್ಥಾನಕ್ಕೆ ಮಹರ್ಷಿ ಆನಂದ ಗುರುಗಳು ಆಗಮಿಸಿದ್ದಾರೆ. ಅವರು ಆ ಭಗವಂತನಲ್ಲಿ ಶರಣಾಗತರಾದಾಗ ಆ ಭಗವಂತನ ಪ್ರಸಾದವಾಗಿದೆ. ಇದೇ ಇಲ್ಲಿನ ಪವಾಡ. ಎಲ್ಲ ಭಕ್ತ ಮಹಾಶಯರು ಆಗಮಿಸಿ ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ವೀಕ್ಷಕರೇ, ಇದುವರೆಗೂ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಸ್ವರ ಜ್ಯೋತಿಷ್ಯದ ಮುಖಾಂತರ ಎಷ್ಟೋ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿದ್ದಾರೆ. ಅವರ ನೋವುಗಳಿಗೆ, ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಒಬ್ಬರ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿದಾಗ ಅದೆಷ್ಟೋ ಜನರ ಸಮಸ್ಯೆಗಳಿಗೆ ಪರಿಹಾರವಾಗಿರುತ್ತೆ, ಅನುಕೂಲವಾಗಿರುತ್ತೆ, ಉಪಯುಕ್ತವಾಗುವಂತಹ ರೀತಿಯಲ್ಲಿ ಅನುಷ್ಠಾನವನ್ನು ತಿಳಿಸಿರ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಹ ಅರ್ಥಪೂರ್ಣ ಮಾಹಿತಿ ಇರುವಂತಹ ಸ್ವರ ಜ್ಯೋತಿಷ್ಯದ ಕರೆಯೊಂದನ್ನು ನೋಡೋಣ. ಗುರುಜಿ ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಹೃದಯಪೂರ್ವಕ ನಮಸ್ಕಾರಗಳು. ಒಳ್ಳೇದಾಗ್ಲಮ್ಮ, ಹೇಳು ಮಗು. ತುಂಬಾ ವರ್ಷದಿಂದ ಫೋನ್ ಮಾಡ್ತಿದ್ದೀನಿ, ಫೋನೇ ಕನೆಕ್ಟ್ ಆಗಿರ್ಲಿಲ್ಲ. ಇವತ್ತು ಆಗಿದೆ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹೇಳಮ್ಮ. ಗುರುಜಿ, ಮದ್ವೆ ಆಗಿ 10 ವರ್ಷ ಆಗಿದೆ, ಮಗುನೇ ಇಲ್ಲ ಗುರುಜಿ. ಹಾಸ್ಪಿಟ್ಲಿಗೆಲ್ಲ ತೋರ್ಸಿದೀವಿ, ಆದ್ರೆ ತುಂಬಾ ಕಡೆ ತೋರ್ಸಿದೀವಿ, ಆದ್ರೆ ಯಾವ್ದು ಕನ್ಫರ್ಮ್ ಆಗ್ತಿಲ್ಲ ಗುರುಜಿ. ಮಗು ಆಗುತ್ತಾ ಇಲ್ವಾ ಅಂತ ಫೋನ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ, ಆದ್ರೆ ಇವತ್ತು ಕನೆಕ್ಟ್ ಆಗಿದೆ ಗುರುಜಿ. ಒಳ್ಳೇದಾಗ್ಲಿ. ಮತ್ತೆ ಹಬ್ಬದ ಟೈಮಲ್ಲಿ ಯಾವಾದ್ರೂ ಫಂಕ್ಷನ್ ಮಾಡ್ಲಿ ಅವಾಗ್ಲೇ ರಜಾ ಹಾಕ್ತೀನಿ ಗುರುಜಿ. ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ. ನೋಡಮ್ಮ, ಹೆಣ್ಣು ಮಕ್ಕಳಿಗೆ ಇದೊಂದು ಶಾಪ ನಿಜ. ಆದರೂ ಇದನ್ನು ಪ್ರಕೃತಿ ಅಂತ ಹೇಳ್ತಾರೆ. ಇದು ಪ್ರಕೃತಿಯಲ್ಲಿ ಇರತಕ್ಕಂಥದ್ದು. ಒಂದು ಹೆಣ್ಣು ಅಂದರೆ ಒಂದು ಪ್ರಕೃತಿ. ಆ ಪ್ರಕೃತಿಗೆ ಸಂಬಂಧಪಟ್ಟಂಥ ಒಂದಷ್ಟು ವೈಪರೀತ್ಯಗಳಿದು. ಇದಕ್ಕೆ ನೀನು ಮನಸ್ಸಲ್ಲಿ ನೊಂದುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಹೆಣ್ಣು ಮಕ್ಕಳಿಗೆ ಯಾಕೆ ಈ ಥರ ಆಗುತ್ತೆ, ಹಬ್ಬಗಳಾಗಲಿ, ಯಾವುದೋ ಒಂದು ಕಾರ್ಯಕ್ರಮ ಆಗಲಿ, ಎಲ್ಲೋ ಒಂದು ಕಡೆ ಹೊರಡಬೇಕಾಗಲಿ, ಇದು ಕೆಲವರಲ್ಲಿ ಇಂತಹ ಪರಿಸ್ಥಿತಿ ಇದೆ. ಇದು ದೋಷ ಅಲ್ಲ, ಅಥವಾ ಇದು ಶಾಪ ಅಲ್ಲ. ಇದು ಏನಾಗುತ್ತೆ ಅಂದರೆ, ನಿಮ್ಮ ಮೈಂಡಲ್ಲಿ ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಅಷ್ಟು ವೇಗವಾಗಿರುತ್ತೆ. ನೀವು ಭಾಳ ಸೂಕ್ಷ್ಮ. ನಿಮ್ಮ ಸೂಕ್ಷ್ಮವಾಗಿರ್ತಕ್ಕಂಥ ಸೂಕ್ಷ್ಮ ಶರೀರ, ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಥಿತಿ. ಹಾಗಾಗಿ ಇದು ಈ ಪ್ರಕಾರವಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾಗ್ತಿರುತ್ತೆ. ಇದಕ್ಕೆ ನೀನು ಆತಂಕ ಪಡಬೇಕಾದಿಲ್ಲ. ಮೊದಲು ನಿನ್ನ ಮೈಂಡಿಂದ ತೆಗೆದುಬಿಡು. ಅಯ್ಯೋ, ಹಬ್ಬ ಹತ್ರ ಬರ್ತಿದೆ, ಎಲ್ಲಿ ನನಗೆ ಡೇಟ್ ಆಗಿಬಿಡುತ್ತೋ ಏನೋ, ಆ ಥರ ನೀನು ಹಬ್ಬಕ್ಕೆ 4 ದಿವಸ ಮುಂಚೆನೇ ಶುರು ಮಾಡಿಬಿಟ್ಟಿರ್ತೇನೆ ನಿನ್ನ ತಲೆಯಲ್ಲಿ. ಯಾವುದೋ ಒಂದು ಕಾರ್ಯಕ್ರಮ, ಮದುವೆ ಮುಂಚೆ ನಾಮಕರಣ, ಮನೇಲಿ ಯಾವುದೋ ಫಂಕ್ಷನ್ ಆಗ್ತಿರುತ್ತೆ. ನಾನು ಈ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕು, ಫಂಕ್ಷನ್ ನಾನು ಚೆನ್ನಾಗಿ ರೆಡಿ ಆಗಬೇಕು, 4 ಜನದಂತೆ ನಾನು ಚೆನ್ನಾಗಿ ಓಡಾಡಬೇಕು, ಈ ಕಾರ್ಯಕ್ರಮದಲ್ಲಿ ಹೀಗಿರಬೇಕು ಅಂತ ನೀನು ಚಿಂತನೆ ಮಾಡ್ತಾ, ಅಯ್ಯೋ ನಾನು ಆ ಸಮಯದಲ್ಲಿ ಎಲ್ಲಿ ಮೂಲೆ ಕೂತ್ಕೊಂಡ್ಬಿಡ್ತೀನೋ ಏನೋ, ಆಗಲೇ ಶುರು ನಿನಗೆ ಗೊತ್ತಿಲ್ದಿರ ನೀನೇ ಪೀಠಿಗೆ ಹಾಕ್ಕೊಂಡ್ಬಿಟ್ಟಿರ್ತೀಯ. ಆಗ ಈ ತರಹ ಪರಿಸ್ಥಿತಿಗಳು ಎದುರಾಗುತ್ತೆ. ಆದರೆ ಅಂತಹ ಪರಿಸ್ಥಿತಿ ಹಾಗೆ ಎದುರಾದಾಗ ಅದು ದೋಷ ಅಲ್ಲ. ಆಮೇಲೆ 1 ತಿಂಗಳಲ್ಲಿ 1 ಸರ್ತಿ ಅಥವಾ ಆ ಒಂದು ದಿನಕ್ಕೆ ನಿನ್ನ ಮಂತ್ಲಿ ಡೇಟ್ ಏನಿದೆ, ಆ ಡೇಟ್ಗೆ ಒಂದು 4 ದಿವಸ 3 ದಿವಸ ಮುಂಚೆ ಆದರೆ ಅದು ದೋಷ ಅಲ್ಲ. ಡೇಟ್ಗೆ 15 ದಿವಸ ಮುಂಚಿತವಾಗಿ ಆದೆ ಅನ್ಕೋ, ಅದು ಲೆಕ್ಕನೇ ಅಲ್ಲ ಅಂತ ಹೇಳ್ತಾರೆ. ತಿಂಗಳಿಗೆ ಕರೆಕ್ಟಾಗಿ ಆಗೋದೇ ಇಲ್ಲ. 2 ತಿಂಗಳಿಗೆ 1.5 ತಿಂಗಳಿಗೆ ಆಗ್ತೀನಿ. ಮತ್ತೆ ಬ್ಲೀಡಿಂಗ್ ನಿಂತ್ಕೊಳ್ಳೋದೇ ಇಲ್ಲ. 20 ದಿವಸದವರೆಗೂ ಹೋಗುತ್ತೆ. ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಮಾತ್ರ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ನಾನು ಅದನ್ನೇ ಮನೆಗೆ ಹೇಳ್ತಿರೋದು. ಇದು ಯಾಕೆ ಆಗಿದೆ, ಯಾಕೆ ಆಗುತ್ತಾ ಇದೆ ಅಂದರೆ, ನೀನು ಏನಾಗ್ತಿದೆ, ಸಂತಾನಕ್ಕೋಸ್ಕರ ನಿನ್ನ ಮೆಡಿಸಿನ್ಸ್ ತಗೊಳ್ತಿರಲ್ಲ, ಜೊತೆಗೆ ನೀನು ಮದುವೆಗೆ ಮುಂಚಿತವಾಗಿ ಕಾರ್ಯಕ್ರಮಗಳಿಗೆ ಅಂತ ಹೇಳಿ ನೀವು ಟ್ಯಾಬ್ಲೆಟ್ಸ್ ತಗೊಳ್ತಿರಲ್ಲ, ಇದು ನಿನ್ನೊಬ್ಬಳದಲ್ಲ. ಸುಮಾರು ಜನ ಹೆಣ್ಮಕ್ಳಿಗೆ ಈ ಶಾಪ ಇದೆ. ಯಾಕಾಗುತ್ತೆ ಅಂದರೆ, ಕಾರ್ಯಕ್ರಮಗಳಿಗೋಸ್ಕರ ಈ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸು, ಕೆಲವು ಟ್ಯಾಬ್ಲೆಟ್ಸ್ಗಳು ಬಂದಿದೆಯಲ್ಲ, ಯಾವತ್ತೂ ಹೆಣ್ಣುಮಕ್ಕಳು ಒಂದು ತಿಳ್ಕೊಳ್ಳಿ, ನಿಮ್ಮ ಮಂತ್ಲಿ ಡೇಟ್ಸ್ಗೆ ಸಂಬಂಧಪಟ್ಟಂಗೆ ಏನಾದ್ರು ನೀವು ಅಧಿಕವಾದಂಥ ಮಾತ್ರೆಗಳು ತೆಗೆದುಕೊಂಡ್ರೆ ಅದು ಇವತ್ತು ನಿಮಗೆ ದೇಹದಲ್ಲಿ ಶಕ್ತಿ ಇದೆ, ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಸ್ವಲ್ಪ ನೀವು ಸುಸ್ತಾಗ್ಬಿಟ್ರೆ ನಿಮಗೆ ದೊಡ್ಡದಾದಂಥ ಶಾಪ, ಇದು ಸಮಸ್ಯೆ ಶುರುವಾಗುತ್ತೆ. ಯಾವ ಹೆಣ್ಣು ಮಕ್ಕಳು
ಡೇಟ್ ಬಗ್ಗೆ ಅಯ್ಯೋ ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಮದುವೆ ಮುಂಜಿ ನಾಮಕರಣ ಅಥವಾ ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾಗಿದೆ ಅಂತೇಳಿ ಟ್ಯಾಬ್ಲೆಟ್ಸ್ ತೊಗೊಳ್ತಕ್ಕಂಥದ್ದು ಕ್ಷಮ್ಯ ಅಪರಾಧ. ಆಗ ಮದುವೆಗೆ ಮುಂಚಿತವಾಗಿ ಇವೆಲ್ಲ ಮಾಡಿರ್ತೀರಿ ನೀವು. ಅದಾದ ಮೇಲೆ ನೋಡು ಇಂತಹ ಪ್ರಾಬ್ಲಮ್ ಶುರುವಾಗುತ್ತೆ. ಗರ್ಭ ನಿಲ್ಲಕ್ಕೂ ತೊಂದರೆ ಆಗುತ್ತೆ ಅಥವಾ ಯಾವುದಾದ್ರು ಕಾರ್ಯಕ್ರಮಕ್ಕೂ ಹೀಗಾಗುತ್ತೆ. ಮತ್ತು ಡೇಟ್ ಆದರೂ ಸಹಿತ ಅದು ಏನು 4 ದಿವಸ 5 ದಿವಸಕ್ಕೆ ನಿಲ್ಲಬೇಕಾದ್ದು ನಿಲ್ಲದರೆ 20 ದಿವಸ ಆದರೂ ಅದು ಮುಂದೆ ನಡ್ಕೊಂಡು ಹೋಗ್ತಿರುತ್ತೆ. ನೀನು ಭಯಪಡೋದು ಬೇಡ. ಈಗಲೂ ಹೇಳ್ತಿದ್ದೀನಿ, ನಿನಗೆ ಸಂತಾನ ಆಗುತ್ತೆ, ಸಂತಾನ ಆಗುತ್ತೆ. ಇದು 100% ಸಿದ್ಧ. 10 ವರ್ಷ ಆಗಿದೆ, ಮನೇಲಿ ಮದ್ವೆ ಮಾಡ್ಬೇಕಂತ ಹೇಳ್ತಿದ್ದಾರೆ ಗುರುಜಿ. ನನಗೆ ನಾನು ಹೇಳೋದು ಕೇಳಿಸ್ಕೊಂಬೋದು. ನಿನಗೆ 100ಕ್ಕೆ 100 ಪಾಲು ಸಂತಾನ ಆಗೋದು ಸತ್ಯ. ಸರಿಯಾದಂಥ ಸ್ವಲ್ಪ ವೈದ್ಯರ ಸಲಹೆ ತೆಗೆದುಕೋ. ಇವತ್ತು ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ಅದಕ್ಕಿಂತ ಮುಖ್ಯವಾಗಿ ನಿನಗೆ ಸಂತಾನ ಆಗೋದೇ ನಿಜ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ತುಂಬ ಚೆನ್ನಾಗಿದೆ. ಹಾಗಾಗಿ ನಿನಗೆ ಆಧಾರ ಸಮೇತ ಚೆನ್ನಾಗಿದೆ. ನಿನ್ನ ಲೆಫ್ಟ್ ಸೈಡ್ ಚೆಸ್ಟ್ ತಳಭಾಗದಲ್ಲಿ ಒಂದು ಹುಟ್ಟು ಬಚ್ಚೆ ಆಧಾರ ಇದೆ. ನೋಡ್ಕೊಂಡಿದ್ಯಾ? ಹೀಗಿದ್ದ ಮೇಲೆ ಇಷ್ಟು ಆಧಾರ ಇದೆ ಅಂತ ನಾನು ಹೇಳ್ತಿದ್ರೆ ನೋಡಮ್ಮ, ನೀನು ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ನಿನ್ನ ದೇಹದ ಮೇಲೆ ಇರ್ತಕ್ಕಂಥ ಹುಟ್ಟು ಮಚ್ಚೆ ಆಧಾರ ನಾವು ಹೇಳ್ತೀವಿ ಅಂದರೆ ನಿನ್ನ ಮಾತಲ್ಲಿ ಆ ಶಕ್ತಿ ಇರುತ್ತೆ, ನಿನ್ನ ಸ್ವರದಲ್ಲಿ ಆ ಶಕ್ತಿ ಇದೆ. ಆದರೆ ಸರಿಯಾದ ವೈದ್ಯರ ಸಲಹೆ ಬೇಕಾಗಿದೆ ನಿನಗೆ. ವೈದ್ಯರ ಸಲಹೆ ತಗೋ. ಇಲ್ಲಿ ಬರೀ ನೀನೊಬ್ಬಳದೇ ತಪ್ಪಾಗ್ತಾ ಇಲ್ಲ, ನೀನು ನಿಮ್ಮ ಪತಿದೇವರು ಇಬ್ಬರೂ ಸಹಿತ ಸರಿಯಾದ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಈ ಸತಿ ಗರ್ಭ ನಿಲ್ಲುತ್ತೆ ನಿಮಗೆ. ಒಳ್ಳೆಯದಾಗಲಿ. ನಮಸ್ತೆ ತಂದೆ, ನಮಸ್ತೆ ಮಾರುತಿ, ನಮಸ್ತೆ ಪರಮಾತ್ಮ. ಹೇಳಮ್ಮ. ನೀವೇಳ ಎಷ್ಟೋ ಕಷ್ಟಗಳು ಹೊಡ್ಕೊಂಡು ನಾವೊಂದು ನೆಮ್ಮದಿಯಾಗಿ ಒಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿದ್ದೀವಿ ಕಣಪ್ಪ. ಇವತ್ತು ತುಂಬಾ ಕಷ್ಟಪಟ್ಟು ಎಲ್ಲಾರ್ಗು ತಾಯಿನೇ ಇದು ಅಂತ ಹೇಳ್ತಾರೆ. ನಮಗ್ ತಾಯಿ ಇಲ್ಲ, 6ನೇ ವಯಸ್ಸಿಗೆ ತಾಯಿ ಹೋಗ್ಬಿಟ್ರು. ನಮ್ ತಂದೆನೇ ಎಲ್ಲ ನಮಗ್ ಗುರುವಾಗಿ, ತಂದೆ ಆಗಿ, ತಾಯಿ ಆಗಿ ಎಲ್ಲಾ ನಿಮ್ ರೂಪದಲ್ಲಿ ದಿನ ಬೆಳಗಾದ್ರು ಬಂದು ನಮ್ ಕಷ್ಟ ಹೊಡ್ಕೊಂಡಿದ್ದಾರೆ ಕಣಪ್ಪ. ನಮ್ ತಂದೆ ನಿಮ್ಮನ್ನ ನೋಡಿದ್ಮೇಲೆ ನೋಡೋದೇ ಬೇಡ. ದಿನ ನಮ್ ತಂದೆನ ನಿಮ್ಮಲ್ಲಿ ನೋಡ್ತೀನಿ ನಾನು. ನೀವ್ ಹೇಳಿದ್ರೆ ಓದು ಬರಹ ಕಲ್ತಿಲ್ಲ, ನೀವೇನು ಅನುಷ್ಠಾನಗಳು ನೆನಪೆಷ್ಟಿದೀವಿ ಅಷ್ಟು ಮಾಡಿ ನಾನು ತುಂಬಾ ಜೀವನನೇ ಬೇಡ ಅನ್ನೋ ಮಠಕ್ಕೆ ಬಂದಿದ್ದೆ ಪರಮಾತ್ಮ. ಇವತ್ತು ಒಂದ್ ನೆಮ್ಮದಿಯಾಗಿ ಒಂದ್ ಮನೆ ಕಟ್ಕೊಂಡು 3 ಮಕ್ಕಳನ್ನ ಮದುವೆ ಮಾಡಿ ಸುಖವಾಗಿದೀವಿ. ಅದಕ್ಕೆಲ್ಲ ಕಾರಣ ನೀವೇ ಕಣಪ್ಪ. ತಂದೆ ಕಂದ ಅಂದ್ರೂ ತರ್ವೆ ನಮಗೆ. ತಂದೆನೂ ನೀವೇ, ತಾಯಿನೂ ನೀವೇ, ನಮ್ಮ ಅಟ್ಟೆ ರೊಟ್ಟಿ ಕಂದನೂ ನೀನೇ ಕಣಪ್ಪ. ದೇವ್ರು ನಮ್ಮ ಆರೋಗ್ಯ ಆಯಸ್ಸೆಲ್ಲ ನಿಮ್ಗೆ ಕೊಟ್ಟು ನಮ್ಮನ್ನು ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಭಾದ್ರಪದ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯದಾದ್ಯಂತ ವಿವಿಧೆಡೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಭೇಟಿ ನೀಡಿದಂತಹ ಕಾರ್ಯಕ್ರಮಗಳು ಹೇಗಿತ್ತು ಅಂತ ನೋಡಿದ್ವಿ. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.